ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗ. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಅವಧೂತ ಶ್ರೇಷ್ಠನಾದಂತಹ ನವಲಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ನಾಗಲಿಂಗ ಅವಧೂತರು ರೋಣ ಪಟ್ಟಣದೊಳಗೆ ಬರಾವರಿದ್ರು. ಯಾವಾಗಲೂ ನಾಗಲಿಂಗ ಅವಧೂತರು ಬರಗಾಲದಿಂದ ನಡ್ಕೋಂತ ಹೋಗೋರು. ಎಲ್ಲ ಕಡೆ ಬಹಳ ವಿಚಿತ್ರ ಸ್ವಭಾವ ಅವ್ರದ್ದು. ಹೀಗಿದ್ದಾಗ ರೋಣ ಪಟ್ಟಣದೊಳಗೆ ಆಗಿನ ಸಂದರ್ಭದೊಳಗೆ ಕಾಡು ಮೇಡುಗಳನ್ನೆಲ್ಲ ದಾಟುತ್ತಾ, ಬೆಟ್ಟ ಗುಡ್ಡಗಳನ್ನೆಲ್ಲ ಏರುತ್ತಾ, ಕೆರೆ ತೊರೆ ಹಳ್ಳಗಳನ್ನು ಹಾರುತ್ತಾ ರೋಣ ಎಂಬ ಪಟ್ಟಣವನ್ನು ಸೇರಾವರಿದ್ರು. ಆ ಸಂದರ್ಭದೊಳಗೆ ಬಹಳಷ್ಟು ಬಿಸಿಲು ಹಿಂಗೆ ಬಡಿತಾ ಇತ್ತು. ಕಾಲೊಳಗೆ ಚಪ್ಪಲಿಗಳೆಲ್ಲ ಬರಗಾಲದಿಂದ ನಡ್ಕೊಂತ ಹೋಗವ ನಾಗಲಿಂಗ ಅವಧೂತರು. ಮ್ಯಾಗ ನೆತ್ತಿ ಸುಡ್ಲಾಕತ್ತೈತಿ, ಕೆಳಗೆ ಕಾಲು ಸುಡ್ಲಾಕತ್ತಾವ. ಮೈ ಚರ್ಮ ಬಿಸಿಲಿನಿಂದ ಚರ 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 ಸುಡ್ತಾ ಇದೆ. ಅವರ ಮೈ ಮೇಲೆ ಅಷ್ಟು ಬಟ್ಟೆಗಳು ಇರ್ತಿರ್ಲಿಲ್ಲ. ಕೇವಲ ಒಂದು ಜೋಳಿಗೆ, ಅಂಗವಸ್ತ್ರ, ಕೌಪಿನ, ಇಷ್ಟೇ. ಹೀಗಿದ್ದಾಗ ಬಹಳಷ್ಟು ಬಿಸಿಲಾಯಿತು. ಪಟ್ಟಣದ ಹೊರಗೆ ಅಲ್ಲೇ ಒಂದು ಮರ ಇತ್ತು. ಅಶ್ವತ್ಥ ವೃಕ್ಷ ಅದು ಮರ. ಅಶ್ವತ್ಥ ವೃಕ್ಷದ ಮರದ ಕೆಳಗೆ ದಣಿ ಬಾರಿಸ್ಕೋಬೇಕು ಅಂಥೇಳಿ ನಾಗಲಿಂಗ ಯತಿಶ್ರೇಷ್ಠ ಅದರ ಪಕ್ಕದೊಳಗೆ ಹೋಗಿ ಕುಂತರು. ಅಂತಹ ಬಿಸಿಲಿನಲ್ಲಿ ಒಂದು ಮರ ಎಷ್ಟು ತಂಪನ್ನು ಒದಗಿಸ್ತಾ ಇತ್ತು ಅಂತಂದ್ರೆ ನಾಗಲಿಂಗ ಯತಿಶ್ರೇಷ್ಠರಿಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು. ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಬಿಸಿಲು ಹೋಗುವವರೆಗೂ ಆ ವೃಕ್ಷ ಬಿಟ್ಟು ಏಳಬಾರದು ಅಂತ ಅನಿಸ್ಬಿಡ್ತು. ಅಶ್ವತ್ಥ ವೃಕ್ಷ ದೊಡ್ಡ ದೊಡ್ಡ ಎಲೆಗಳಾದರೂ ಕೆಳಗೆ ಬಿಸಿಲು ಬರೋ ಗುಡದೇ ಇಲ್ಲ ಅದು. ಅಂತ ಮರದ ಕೆಳಗೆ ಕುಂತ ನಂತರ ಬಹಳಷ್ಟು ಸಂತೋಷ ಆಯಿತು. ಮನಸ್ಸು ಉಲ್ಲಾಸದಿಂದ ಉಕ್ಕೇರಿತು. ಅವರಂತಾರೆ, ಆಹಾ, ಇದೊಂದು ಅಪೂರ್ವವಾದಂತಹ ಒಂದು ಶಾಂತಿಧಾಮ, ಎಷ್ಟು ಶಾಂತ ವಾತಾವರಣ ಐತಿಲ್ಲಿ, ಎಷ್ಟು ಪ್ರಶಸ್ತವಾದ ಜಾಗ. ಹಕ್ಕಿಗಳ ಕಲರವ ಅಂತ ಬಿಸಿಲಿನೊಳಗೆ ಅದೊಂದು ಮರದೊಳಗೆ ಹಕ್ಕಿಗಳ ಕಲರವ. ಎಲ್ಲ ಹಕ್ಕಿಗಳು ಅದೇ ಮರದ ಮ್ಯಾಗ ಕುಂತಾವ. ಕೆಳಗಡೆ ತಂಪು ವಾತಾವರಣ. ಅದೇನೋ ಗೊತ್ತಿಲ್ಲ, ಬಟ್ ನಾಗಲಿಂಗ ಯತಿಶ್ರೇಷ್ಠರಿಗೆ ಇದೇನು ಸಾಮಾನ್ಯವಾದ ನೆಲ ಅಲ್ಲ ಅಂಥೇಳಿ ಅನ್ನಿಸ್ಬಿಡ್ತು. ಮುಂದಂತಾರ, ಇಂತಹ ಅದ್ಭುತವಾದಂತಹ ಈ ಸ್ಥಳದೊಳಗೆ ಮುಂದೊಂದು ದಿವಸ ಇಲ್ಲೊಂದು ಸಿದ್ಧಾಶ್ರಮ ನಿರ್ಮಾಣವಾಗಲಿ, ಮಹಾತ್ಮರ ಮಹಿಮೆಯ ರಸಬಳ್ಳಿಯ ಇಲ್ಲಿ ಹಬ್ಬಬೇಕು, ಅವರ ಜಾತ್ರೆ ರಥೋತ್ಸವ ಇಲ್ಲಿ ನೆರವೇರಬೇಕು ಅಂಥೇಳಿ ಅಲ್ಲಿ ಆಶೀರ್ವಾದ ಮಾಡ್ರು. ಅವರ ಆಶೀರ್ವಾದದ ಫಲವೋ ಏನೋ, ಸ್ವಾಮಿ ಆನಂದಗೊಂಡ ತಾಣ ಏನಿತ್ತು, ಕಾಲ ಕಾಲಕ್ಕೆ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠವೊಂದು ಅಲ್ಲಿ ನಿರ್ಮಾಣ ಆಯಿತು.
ವಾರ್ಷಿಕವಾಗಿ ಜಾತ್ರೆ ತೇರುಗಳು ಸಂಪನ್ನಗೊಳ್ಳುವ ಸಂದರ್ಭ ರೂಪ ತಳೆಯಿತು. ಸತ್ಯ ಸಂಕಲ್ಪಗಳ ಅಭಿಲಾಷೆಗಳು ಹುಸಿಯಾಗುವುದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡ್ರಿ. ಯಾಕಂದ್ರೆ ಯತಿಶ್ರೇಷ್ಠರ ಬಾಯಿಂದ ಒಂದು ಮಾತು ಬಂತು ಅಂದ್ರೆ ಮುಗೀತದ, ಹಂಗಾಗ್ಲಿಕ್ಕೆ ಬೇಕು. ಇದೇ ರೋಣದೊಳಗ ಪಟ್ಟಣದೊಳಗೆ ಹೋಗ್ತಾರ. ಮುಂದೆ ಪಟ್ಟಣದೊಳಗೆ ಹೋಗಿ ಪಟ್ಟಣವನ್ನ ಪ್ರವೇಶಿಸುವ ಸಂದರ್ಭದೊಳಗೆ ಬೀದಿ ಬದಿಯಲ್ಲಿ ಒಂದು ಅವರಿಗೆ ಮಣ್ಣಿನ ಒಂದು ಪಣತಿ ಸಿಗ್ತೈತಿ. ಪಣತಿ ಅಂತಂದ್ರೆ ಮಣ್ಣಿನ ದೀಪ ಹಚ್ಚೋದೊಂದು, ಅದೊಂದು ಸಣ್ಣ ಬಟ್ಲ ಪಣತಿ ಅಂತ ಕರೀತಾರೆ. ಅದಕ್ಕೆ ಮಣ್ಣಿನ ದೀಪ ಅದು ಬಿದ್ದಿತ್ತು. ಅದನ್ನು ತಗೊಂಡ್ರು. ಅದನ್ನ ತಗೊಂಡು ಅದು ಏನು ಸಂಕಲ್ಪ ಏನೋ ಗೊತ್ತಿಲ್ಲ, ಅದನ್ನ ತಮ್ಮ ಏನು ಹೆಗಲಿಗೆ ಜೋಳಿಗೆ ಹಾಕೊಂಡಿದ್ರಲ್ಲ ಆ ಜೋಳಿಗೆ ಒಳಗೆ ಅದನ್ನ ಹಾಕಿ ಮುಚ್ಚಿಟ್ರು. ಅದೇನು ಮುಂದೆ ಸಂಕಲ್ಪ ಏನೋ ಗೊತ್ತಿಲ್ಲ, ಒಟ್ಟ ಹಂಗ ಅದನ್ನ ಆ ಸಂದರ್ಭದೊಳಗೆ ಅದನ್ನ ಮುಚ್ಚಿಟ್ಕೊಂಡ್ಬಿಟ್ರು. ಇನ್ನು ದಡದಡನೆ ಓಡುತ್ತಾ ಆ ರೋಣ ಪಟ್ಟಣದೊಳಗೆ ಸಂಚಾರ ಮಾಡ್ಕೊಂತ ಮುಂದೆ ಹೋಗಿ ಅಲ್ಲಿ ಒಬ್ಬ ವರ್ತಕ ಇದ್ದ, ವ್ಯಾಪಾರಿ ವರ್ತಕ, ಶೆಟ್ಟಿ, ಹೊಂಡ ಶೆಟ್ಟಿ. ಅವನದೊಂದು ಮನೆ ಇತ್ತು. ಆ ಮನೆಗೆ ಒಡ್ಕೊತ ಹೋಗಿ ನೆಟ್ಟಗ ಆ ಮನ್ಯಾಗ ಒಳಗೆ ಹೋಗಿಬಿಟ್ರು. ಯಾಕಂದ್ರೆ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಗಳನ್ನ ನಾ ಹೇಳೋ ಸಂದರ್ಭದಾಗ ಭಾಳ ಸರ ಹೇಳೇನಿ. ಅವ್ರಿಗೆ ಇಲ್ಲೇ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಅದು ಅವ್ರ ತಲೆಯಾಗ ಬರ್ತಿತ್ತು ಏನೋ ಗೊತ್ತಿಲ್ಲ. ಯಾರ್ದಾರ ಮನ್ಯಾಗ ಹೋಗಿ ಬಿಡವ್ರು, ಯಾರದಾರ ಮನ್ಯಾಗ ಹೋಗಿ ಮಕ್ಕೊಂಡು ಬಿಡವ್ರು, ಯಾರದಾರ ಅಡಿಗೆ ಮನ್ಯಾಗ ಹೋಗಿ ಊಟಕ್ಕೆ ಕೊಂಡವ್ರು. ನಾನ ನಿನ್ನ ಮಗ ಅಂತೇನೋ ಅವ್ರು ಅನ್ನೋರು ಒಂದೊಂದ್ಸಲ. ಅಂದ್ರ ಅವ್ರದ್ದು ಎಲ್ಲಿ ಹೋದಲ್ಲೆಲ್ಲ ಒಂದು ಸಿದ್ಧಿ, ಎಲ್ಲಿ ಹೋದಲ್ಲೆಲ್ಲ ಒಂದು ಪವಾಡ, ಅಲ್ಲಿ ಎಲ್ಲ ಕಡೆ ಲೀಲೆಗಳನ್ನ ಮಾಡೋರು ಅವ್ರು. ಹಿಂಗ ಹೊನ್ನ ಶೆಟ್ಟಿ ಮನ್ಯಾಗ ಹೋಗಿಬಿಟ್ರವ್ರು. ಆ ಹೊನ್ನ ಶೆಟ್ಟಿ ಮನ್ಯಾಗ ಹೋದ ನಂತರ ಮನೆಯೊಳಗೆ ಯಾರೂ ಇಲ್ಲ. ಭಾಳ ದೊಡ್ಡ ಶ್ರೀಮಂತ ವ್ಯಕ್ತಿ ರೋಣದೊಳಗೆ. ಆಗಿನ ಸಂದರ್ಭದೊಳಗೆ ಇಂಥ ಶ್ರೀಮಂತ ವ್ಯಕ್ತಿ ಮನ್ಯಾಗ ಏನು ಬೇಕೆಲ್ಲ ಇರುದಲ್ರಿ. ಮಂಚ ಇರೋದು, ಪಲ್ಲಂಗ ಇರೋದು, ಮೆತ್ತಗನ ಹಾಸಿಗೆಗಳಿರು, ದಿಂಬುಗಳಿರು ಎಲ್ಲ ಆಗಿನ ಸಂದರ್ಭದಾಗ ಭಾಳ ಇತ್ತು. ನಾಗಲಿಂಗ ಮಹಾಸ್ವಾಮಿಗಳು ಆ ಕಡೆ ನೋಡ್ರು, ಯಾರೂ ಇಲ್ಲ. ಆಹಾ, ಎಷ್ಟು ಭಾರಿ ಐತಪ್ಪ, ಮೆತ್ತಗ ಇಲ್ಲಿ ಮಲ್ಕೊಂಡು ಬಿಡ್ಬೇಕಂತ ಹೇಳಿ ಹೋಗಿ ಆ ಪಲ್ಲಂಗದ ಮ್ಯಾಗ ಮಲ್ಕೊಂಡು ಬಿಟ್ರು. ಪಲ್ಲಂಗದ ಮ್ಯಾಗ ಮಲ್ಕೋದಷ್ಟ ತಡ ಇಲ್ಲ, ಅಲ್ಲಿ ಏನು ಹೊಚ್ಕೊಳ್ಳೋದಿತ್ತು ಅದನ್ನ ತಗೊಂಡು ಹೊಚ್ಕೊಂಡ್ರು. ಹೊಚ್ಕೊಂಡು ಶಾಂತ ವಾತಾವರಣ, ನಿದ್ದೆ ಬಂತಂತ ಹೇಳಿ ಮಲ್ಕೊಂಡು ಬಿಟ್ರು. ಮಲ್ಕೊಂಡ್ರು. ಮತ್ತು ಸಾವುಕಾರನ ಮನ್ಯಾಗ ಆಳು ಕಾಳು ಇರುವಲ್ರಿ, ಆಳು ಕಾಳು ಇರ್ತಿರ್ತಾವ ದಗದಕ್ಕ ಅದಕ್ಕ ಇದಕ್ಕ ಅಂತ ಹೇಳಿ. ಬಹಳ ದೊಡ್ಡ ಮನಿ. ಒಳಗಿಂದ ಇಬ್ಬರು ಜನ ಆಳುಗಳು ಬಂದ್ರು. ಆಳುಗಳು ಬಂದವ್ರ, ಓಹೋ ನಮ್ಮ ಶೆಟ್ಟಿಗಳ ಬಂದು ಮಲ್ಕೊಂಡಾರೋ ಏನೋ ಅಂತೇಳಿ ಹತ್ತಿಕ್ ಬಂದ ನೋಡ್ಲಾಕಂತ ಹೇಳಿ ಬಂದ್ರು. ಸಮೀಪ ಬಂದು ನೋಡ್ತಾರ, ಈ ಕೆದರಿದ ಕೂದಲು, ಸುಕ್ಕುಗಟ್ಟಿದ ಚರ್ಮ, ಹೊಲಸು ಮುಖ, ಇದನ್ನೆಲ್ಲ ನೋಡಿ ಇವ್ರು ಯಾರು, ಇವ್ರು ಮಲ್ಕೊಂಡವ್ರು ಅಂಥೇಳಿ ಅವ್ರಿಗೆ ಒಂದು ರೀತಿ ಅನುಮಾನ ಶುರು ಆಯ್ತು. ಇನ್ನು ಎಬಸ್ಬೇಕೋ ಬ್ಯಾಡೋ ಅಂಥೇಳಿ ಅವ್ರವ್ರೊಳಗ ಚರ್ಚೆ ನಡೀತಿತ್ತು. ಹಂಗೂ ಹಿಂಗೂ ಧೈರ್ಯ ಮಾಡಿ ಅವ್ರನ್ನ ಎಬಸ್ಬೇಕು ಅಂತ ಹೇಳಿ, ಓ ಹೇಳ್ರಿ ಯಾರು ಮಕ್ಕೊಂಡಿರಿ ಹೇಳ್ರಿ ಅಂತ ಹೇಳಿ ಯಬಿಶ್ರು ಹೊಚ್ಕೊಂಡಿದ್ನೆಲ್ಲ ತೆಗದ. ನಾಗಲಿಂಗ ಯತಿಶ್ರೇಷ್ಠ ಹೊಚ್ಕೊಂಡಿದ್ನೆಲ್ಲ ತೆಗದ ಬಳಕ ನೋಡ್ತಾರೋ ಅದೇನೇ ಹೇಳ್ಬಾರದ್ರಿ. ಆ ಹೊಚ್ಕೊಂಡಿದ್ದು ತೆಗೆದಿದ್ದೆ ತಡ, ಇವ್ರ ಮೈ ಮ್ಯಾಗ ಬಟ್ಟೆ ಇಲ್ಲ, ಹೆಗಲಿಗೆ ಒಂದು ಜೋಳಿಗೆ, ಅದು ಹೊಲಸ, ಕಾಲುಗಳಂತೂ ಕೆಟ್ಟ ಹೊಲಸಾಗಿಬಿಟ್ಟಿತ್ತು. ಅವ್ರೇನು ಅನ್ಕೊಂಡ್ಬಿಟ್ರು, ಯಾವ ಭಿಕ್ಷಾ ಬೇಡವನ ಬಂದು ಮಲ್ಕೊಂಡು ಬಿಟ್ಟಾನಪ್ಪ ಅಂತ ಹೇಳಿ ಸಿಟ್ಟಿಗೇರಿ ಬಿಟ್ರು ಅವರು. ಸಿಟ್ಟಿಗೇರಿ, ಯಾವನ್ಲೇ ನೀನು ಇಂಥ ಹೊಲಸ ದೇಹ ಇಟ್ಕೊಂಡು ನಮ್ಮ ಸಾವುಕಾರ ಮಲ್ಕೊಳ್ಳುವಂಥ ಜಾಗದಾಗ ನೀ ಬಂದು ಮಲ್ಕೊಂಡಿಯಲ್ಲ, ನಿನಗೆ ಬುದ್ಧಿ ಯಾಕಲ್ಲ ಐತೋ ಇಲ್ಲ ಅಂತ ಹೇಳಿ ಬೈಯಾಕತ್ರು. ಇಲ್ಪ ನಿಮ್ಮ ಸಾವುಕಾರ ಬರ್ಲಿ, ಅದಕ್ಕೆ ನಾವು ಮಲ್ಕೊಂಡ್ರೇನ, ನಾ ಮಲ್ಕೊಂಡ್ರೇನ, ಮಲ್ಕೋಲಾಕ ಐತಿ ಇಲ್ಲದ, ಅದಕ್ಕೆ ಮಲ್ಕೊಂಡೇನಿ ಅಂತ ಅವರು. ಏನೋ ಮಲ್ಕೊಳ್ಳೋದು ಅಷ್ಟೇ ಇಲ್ದ ನಮಗ ಎದುರು ವಾದಿಸ್ತಿ ಅಂತ ಹೇಳಿ ಇಬ್ರು ಒಂದೊಂದು ರಟ್ಟಿ ಹಿಡ್ಕೊಂಡು ನುಗ್ಸಲಾಕ ನೋಡ್ರು. ಹಂಗ ಅವ್ರ ಹೆಗಲ ಮ್ಯಾಗ ಇರುವಂತ ಜೋಳಿಗೆಯನ್ನು ಒಬ್ಬ ತೆಗೆದ ಬೀಸ್ ಅದನ್ನ ಏನಪ್ಪಾ ಅಂತಂದ್ರ ಒಗದ್ ಬಿಟ್ಟ. ದೊಡ್ಡ ಮನೆಯ ಪಡಸಾಲೆ ಅದು ಇದು ಬೀಸಿ ಒಗದ್ ಬಿಟ್ಟ. ಆ ಒಗತಕ್ಕ
ಅವರ ಜೋಳಿಗೆ ಒಳಗೆ ಇರುವಂತಹ ಏನದು ಮಣ್ಣಿನ ಪಣತೆ ಇತ್ತು, ದೀಪ ಇತ್ತು, ಕೆಳಗೆ ಬಿದ್ದು ಒಡೆದು ಬಿಡ್ತು. ಕೆಳಗೆ ಬಿದ್ದು ಒಡೀತು. ನಾಗಲಿಂಗ ಯತಿಶ್ರೇಷ್ಠರು, ಏನು ನಿಮ್ಮನೆ ಬೆಳಕಾಗ್ಲಿ ಅಂಥೇಳಿ ಒಂದು ದೀಪ ತಂದಿದ್ನಿ, ನೀವ ನಿಮ್ಮ ಕೈಯಾರ ದೀಪ ಒಡೆದು ಬಿಟ್ರಲ್ಲ ಅಂಥೇಳಿ ಅಂದ್ಕೊಂಡ ಮುಂದೆ ಲಗ 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 ರೋಣದೊಳಗೆ ಸುತ್ತಾಡ್ಲಿಕ್ಕತ್ರು. ಶೆಟ್ಟಿ ಮನೆಗೆ ಬಂದ. ಮನೆಗೆ ಬರೋ ತಡ ಎಲ್ಲ ನಡೆದ ಘಟನೆ ಎಲ್ಲ ಹೇಳ್ರಿ ಅವರು. ಹಿಂಗಾಯ್ತ್ರಿ, ಹಿಂಗೊಬ್ಬ ಯಾವ ಬಂದಿದ್ದ, ನಾವೆಲ್ಲ ತೆಗೆದು ಒಗದಿವು, ಮತ್ತು ಹಿಂಗೊಂದೇನೋ ಪಣತಿತ್ತು, ಒಡಿತು, ಹಿಂಗಂದು ಹಾದ ಅಂತ ಹೇಳಿ. ಯಾರಿಗೆ ಗೊತ್ತು ನಾಗಲಿಂಗ ಯತಿಶ್ರೇಷ್ಠ ಅವನ ಮನಿ ಬೆಳಕಾಗಲಿ ಅಂತ ಹೇಳಿ ಪಣತಿ ತಂದಿದ್ದೋ ಏನೋ. ಆದ್ರೆ ಸ್ವತಃ ಅವರ ಆಳುಗಳು ಅದನ್ನ ಚೆಲ್ಲಿ ಒಡೆದು ಬಿಟ್ಟಿದ್ರು. ಯತಿಶ್ರೇಷ್ಠರ ಬಾಯಿಯೊಳಗೆ ಬಂದ್ಬಿಟ್ಟದ, ಈ ಮನೆಗೆ ದೀಪ ಆಗಲಿ ಅಂತ ಹೇಳಿ ನಾ ಒಂದು ಪಣತಿ ತಂದಿದ್ನಿ, ನೀವ ಕೈಯಾರೆ ಒಡೆದು ಬಿಟ್ರಲ್ಲೋ ಅಂತ ಹೇಳಿ ಅಂದು ಹೋಗಿಬಿಟ್ಟಿದ್ದ ಯತಿಶ್ರೇಷ್ಠ. ಅವಾಗ ಒಂದು 2-3 ದಿವಸ ಕಳೆದಿತ್ತು. ಆ ಶೆಟ್ಟಿಗೆ ಒಬ್ಬ ಮಗ ಇದ್ದ. ಶೆಟ್ಟಿ ಮಗ ಏನಪ್ಪ ಅಂತಂದ್ರ ಏಕಾಏಕಿ ಅವಂಗ ಏನಾಗಿತ್ತು ಏನಿಲ್ಲೋ ಯಾವುದೂ ಗೊತ್ತಾಗ್ಲಿಲ್ಲ. ರಾತ್ರಿ ಮಲ್ಕೊಂಡವ ಮ್ಯಾಗ ಏಳಲೇ ಇಲ್ಲ. ಎಂಥ ಅದು ಘಟನೆ ನಡೆದು ಹೋಯ್ತು ಅಂತಂದ್ರೆ ಆ ಹಣ್ಣ ಶೆಟ್ಟಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಎಂತಹ ಇದು ಕೆಟ್ಟ ಸಂದರ್ಭ ನೋಡ್ರಿ ಇದು. ಹೊಣ್ಣ ಶೆಟ್ಟಿಯ ಮಗ ಭೋಜ ಶೆಟ್ಟಿ ಕೆಲವೇ ದಿನಗಳಲ್ಲಿ ಇದ್ದಕ್ಕಿದ್ದಂಗ ಸತ್ತು ಬಿಟ್ಟಾನ. ಹೊಣ್ಣ ಶೆಟ್ಟಿಯ ಪ್ರಾರಬ್ಧ ಕರ್ಮವು ಪರಿಪಾಕಗೊಂಡು ಅವನು ನಿರಂತರವಾದಂತಹ ಪುತ್ರ ಶೋಕವನ್ನ ಅನುಭವಿಸಬೇಕಾಗಿ ಬಂದ್ರು. ಊರ ಜನರು ಮಾತ್ರ ನಾಗಲಿಂಗ ಸ್ವಾಮಿಯನ್ನ ಹೀನಾಯವಾಗಿ ನಡೆಸಿಕೊಂಡಿದ್ದರಿಂದ ಈ ದುರ್ಗತಿಗೆ ಇಳದ ಅಂಥೇಳಿ ಮಾತಾಡ್ಕೊಳಕತ್ರು. ಪಾಪ ಅದೇನು ಹೊಣ್ಣ ಶೆಟ್ಟಿಯ ಪ್ರಾರಬ್ಧ ಕರ್ಮ ಇತ್ತು, ಅವನ ಮಗಂದ ಒಂದು ಆಯಸ್ಸು ಅಷ್ಟ ಇತ್ತು, ಅದನ್ನು ತೋರ್ಸಾಕ ನಾಗಲಿಂಗ ಯತಿಶ್ರೇಷ್ಠ ಬಂದಿದ್ದು. ಇದೆಲ್ಲವೂ ಏನಪ್ಪಾ ಅಂತಂದ್ರೆ ವಿಧಿ ಲಿಖಿತ. ಆ ನಾಗಲಿಂಗ ಸ್ವಾಮಿ ಒಂದು ನಿಮಿತ್ತ ಮಾತ್ರ. ಇವೆಲ್ಲ ಹಿಂಗೆ ಈ ಟೈಮ್ಗೆ ಆಗ್ಬೇಕಂತ ಹೇಳಿ ಅದು ದೇವರ ಆಟ ನೋಡ್ರಿ. ನಾಟಕದೊಳಗೆ ಪ್ರತಿಯೊಂದು ಪಾತ್ರಗಳ ಫಿಕ್ಸ್ ಅದ. ಅವರು ಅದೇ ರೀತಿಯಾಗಿ ಪಾತ್ರಗಳನ್ನ ಮಾಡಲೇಬೇಕು. ಆದ್ರೆ ನಾಟಕದ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಸನ್ನಿವೇಶವನ್ನೆಲ್ಲ ಬರ್ಯಾವ ಯಾರ್ರಿ? ಭಗವಂತ ಅಲ್ಲೇನು? ಎಂಥದ್ದು ನೋಡ್ರಿ ಇದೆಲ್ಲ ಘಟನೆಗಳು. ಆ ಸಂದರ್ಭದೊಳಗೆ ಮಹಾತ್ಮರನ್ನ ನೋಯಿಸಿದರೆ, ಭಂಗಿಸಿದರೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತತಿ ಅನ್ನಕ ಇದೊಂದು ನಿದರ್ಶನ ಆಗಿತ್ತು, ಅದೊಂದು ಪಾಠ ಆಗಿತ್ತು. ಇದ ಋಣದೊಳಗೆ ಆಗಿನ ಸಂದರ್ಭದೊಳಗವ ಒಂದು ದೊಡ್ಡದಾದಂತಹ ಒಂದು ಬಸ್ ಸ್ಟ್ಯಾಂಡು ಕಟ್ಟಿದ್ರು. ಬಸ್ ಸ್ಟ್ಯಾಂಡ್ ಕಟ್ಟಿದ್ರು. ನಾಗಲಿಂಗ ಯತಿಶ್ರೇಷ್ಠರು ಆಗಿನ ಸಂದರ್ಭದೊಳಗೆ ಅಲ್ಲಿ ಒಂದು ಬಾವಿ ಇತ್ತು. ಬಾವಿ ಕಟ್ಟಿ ಮ್ಯಾಗ ಬಂದ ಕುಣಿತಿದ್ರು ಅವರು. ಈಗೇನ ರೋಣದ ಬಸ್ ಸ್ಟಾಪ್ ಐತಿ, ಅಲ್ಲಿ ಆಗಿನ ಸಂದರ್ಭದೊಳಗೆ ಒಂದು ಬಾವಿ ಇತ್ತು. ಬಾವಿ ಕಟ್ಟಿ ಮ್ಯಾಗ ಕುಣಿತಿದ್ರು ಅವರು. ರೋಣಕ್ಕೆ ಬಂದಾಗಲಿ ಅಥವಾ ಆ ಕಡೆ ಎಲ್ಲರ ರೋಣದೊಳಗೆ ಇದ್ದಾಗಲಿ ಅದೊಂದು ಜಾಗ ಅವರಿಗೆ ಬಹಳ ಹಿಡಿಸ್ಬಿಟ್ಟಿತ್ತು ನಾಗಲಿಂಗ ಮಹಾಸ್ವಾಮಿ. ಹೀಗಿದ್ದಾಗ ಆ ಹೊಸ ಏನು ಬಸ್ ಸ್ಟಾಪ್ ಆಯ್ತು, ಬಸ್ ಡಿಪೋ ಆಯ್ತು, ಎಲ್ಲರೂ ಪೂಜೆ ಮಾಡಿದ್ರು. ವರ್ಕರ್ಗಳನ್ನೆಲ್ಲ ಹೊಸ ಹೊಸ ಬಸ್ ತಂದ್ರು. ಆಯ್ತು, ಈ ಕಡೆ ಹುಬ್ಳಿಗೆ ಹೋಗ್ಲಿ, ಗದಗ್ ಹೋಗ್ಲಿ, ಬೆಳಗಾವ್ಗೆ ಹೋಗ್ಲಿ, ಮತ್ತೊಂದು ಕಡೆ ಹೋಗ್ಲಿ ಅಂತೇಳಿ ಎಲ್ಲಾ ಬಸ್ಗಳನ್ನ ಪೂಜೆ ಮಾಡಿ ಬಿಟ್ರು. ಪೂಜೆ ಮಾಡಿ ಬಿಟ್ರು. ಹಿಂಗ ಒಂದು ಬಸ್ ಹೋಗ್ತಿತ್ತು. ಅರ್ಧ ಹಾದಿಯಾಗ ಏನಪ್ಪಾ ಅಂದ್ರೆ ಕೆಟ್ಟ ನಿಂತು ಬಿಡ್ತಿತ್ತು. ಮತ್ತ ಅದ್ರ ಸಲುವಾಗಿ ಮತ್ತೊಂದು ಬಸ್ ಬಿಡೋರು, ಬೇರೆ ಬಸ್ ಬರೋದು, ಅದನ್ನ ತೊಗೊಂಡು ಹೋಗೋದು, ಮತ್ತದ್ರ ತೊಗೊಂಡು ಬಂದು ರಿಪೇರಿ ಮಾಡೋರು ಎಲ್ಲ ಆಗೋದು, ಮತ್ತೊಂದು ಏನೋ ಆಗೋದು. ಅದೆಲ್ಲ ಕರೆಕ್ಟ್ ಮಾಡಿ ಹೋಗೈತಂದ್ರೆ ಮತ್ತೊಂದು ಬಸ್ ಮತ್ತೊಂದು ಹಾದಿಗೆ ಹೋಗೋದು, ಅಲ್ಲಿ ಬಂದು ನಿಂತು ಬಿಡೋದು. ಹಿಂಗಾಗಿ ಕೆಲವು ದಿವಸಗಳ ಕಾಲ ಎಷ್ಟೇ ಹೊಸ ಬಸ್ ತಂದ್ರು ಬಸ್ಗಳು ಅರ್ಧ ಹಾದಿಗೆ ಹೋಗೋದು, ಬಂದಾಗಿ ನಿಂತು ಬಿಡೋದು. ಬಸ್ನವ್ರೆಲ್ಲ ಇಳಿಯವರು ನೋಡೋರು, ಬಸ್ ಏನೂ ಆಗಿಲ್ಲ, ಎಲ್ಲ ಚಲೋನ ಐತಿ, ಎಲ್ಲ ಆಯಿಲ್ ಐತಿ, ಮತ್ತೆ ಎಲ್ಲ ಬ್ರೇಕ್ ಸಿಸ್ಟಮ್ ಐತಿ, ಎಲ್ಲ ರೇಡಿಯೇಟರ್ ನೀರ್ ಐತಿ, ಯಾವುದೋ ವೈರ್ ಕಟ್ ಆಗಿಲ್ಲ. ಮತ್ತೆ ಹೆಂಗಾಯ್ತು ಏನು? ಎಲ್ಲಾ ಕಡೆ ಓಡಾಡ್ಲಿಕ್ಕತ್ತಾವ ಬಸ್, ಆದ್ರೆ ಬರೇ ನಡ್ಬರಕ್ ಬಂದು ನಿಲ್ತಾವ. ಯಾಕೆ ಹಿಂಗಾಗ್ಲಿಕ್ಕತ್ತೈತಿ? ಅದನ್ನ ಜಕ್ಕೊಂಡು ಬರೋರು, ಡಿಪೋಕ್ ಜಕ್ಕೊಂಡು ಬಂದು ಚೆಕ್ ಮಾಡೋರು, ನೋಡೋರು ಎಲ್ಲ ಬರೋಬರಿ ಐತಿ, ಅಲ್ಲಿ ಚಾಲು ಮಾಡೋರು ಅಲ್ಲಿ ಚಾಲು ಹೋಗೋದು,
ಎಲ್ಲಾರನ್ನೂ ಜನರು ತುಂಬಿಕೊಂಡು ಹೋಗುವ ಸಂದರ್ಭದೊಳಗೆ ಮತ್ತೆ ನಡಬರ್ಕ್ ಹೋಗಿ ನಿಂತ್ಬಿಡು. ಇದು ಬರೀ ಹಿಂಗ್ಯಾಕೆ ಆಗ್ತೈತಿ, ರೋಣದಾಗ ಏನು ಸಮಸ್ಯೆ ಐತಿ ಅಂತೇಳಿ ಎಲ್ಲರೂ ಭಾಳ ಶಾಣ್ಯಾರ ಇದ್ದಾರಲ್ಲ, ಯಾಕೆ ಹಿಂಗಾಕೈತಿ ಯಾಕೆ ಹಿಂಗಾಕೈತಿ ಯಾಕೆ ಹಿಂಗಾಕೈತಿ ಯಾಕೆ ಹಿಂಗಾಕೈತಿ ಬರೀ ಇದ ಚಿಂತೆ ಒಳಗೆ. ಅವಾಗ ಸ್ವಲ್ಪ ಜನ ಇಲ್ಲ, ನಾವೆಲ್ಲ ನೋಡಿದ್ವಿ ನಾಗಲಿಂಗ ಯತಿಶ್ರೇಷ್ಠರು ಅಂತ ಹೇಳಿ ಅವರು ಇಲ್ಲಿ ಭಾಗದೊಳಗಿರುವಂತಹ ಈ ಡಿಪೋ ಜಾಗದಾಗ ಒಂದು ಕಟ್ಟಿ ಮ್ಯಾಗ ಬಂದು ಕುಣಿತಿದ್ರು, ಬಾವಿ ಕಟ್ಟಿ ಮ್ಯಾಗ. ಮತ್ತು ಅವ್ರ ಜಾಗದಾಗ ನೀವು ಬಸ್ ಸ್ಟಾಪ್ ಮಾಡ್ಕೊಂಡ್ರಿ, ಮತ್ತು ಅವ್ರನ್ನ ನೀವು ಒಂದು ಸ್ವಲ್ಪ ಪೂಜೆ ಅದು ಮಾಡಿ ಅವ್ರದ್ದೊಂದು ಮೂರ್ತಿಯರೇ ಪ್ರತಿಷ್ಠಾಪನೆ ಮಾಡಿ ನೋಡ್ರಿ, ನಿಮಗೆ ಚಲೋ ಯಾಕೆ ಆಗಬಾರ್ದು ಅಂಥೇಳಿ ಸ್ವಲ್ಪ ಜನ ತಿಳಿಸಿ ಹೇಳ್ರು. ಸರ್ಕಾರಿ ಹುದ್ದೆದಾಗಿದ್ದವರೆಲ್ಲ ಇದ್ರ ಬಗ್ಗೆ ಕೆಡಿಸ್ಕೊಳಂಗಿಲ್ಲ ಅವ್ರು. ಅದು ಯಾವ ದೇವರ ದಿನರ ಅದ್ರ ಮೂರ್ತಿ ಪ್ರತಿಷ್ಠಾಪನೆ ಅದೇನು ಮಾಡ್ತೀರಿ ಬಿಡ್ರಿ ಅಂತ ಹೇಳಿ ತಾತ್ಸಾರ ಮಾಡ್ತಿರ್ತಾರ. ಇನ್ನು ಕೆಲವೊಂದಿಷ್ಟು ಜನ ನೋಡ್ರಿ ಎಂಥ ಡಿಪಾರ್ಟ್ಮೆಂಟ್ಗಳು ಅದಾವಂದ್ರೂ, ಈಗ KEB ಡಿಪಾರ್ಟ್ಮೆಂಟ್ ಐತಿ, ಮತ್ತೊಂದು ಯಾವುದೋ ಐತಿ. ನಾನು ಭಾಳಷ್ಟು ಕಡೆ ನೋಡೀನಿ, ಡಿಪಾರ್ಟ್ಮೆಂಟ್ದೊಳಗೆ ಎಂಟ್ರನ್ಸಕ್ಕೆ ಹೋದಿವಿ ಅಂದ್ರೆ ಸಾಕು, ಒಂದು ಯಾವುದಾದ್ರೂ ಒಂದು ಗಣಪತಿ ಗುಡಿನ ಇರ್ತೈತಿ, ಒಂದು ಲಿಂಗವೇ ಪ್ರತಿಷ್ಠಾಪನೆ ಮಾಡಿದ್ದರೆ ಇರ್ತೈತಿ, ಯಾವುದೋ ಒಂದು ದುರ್ಗೆ ದೇವಸ್ಥಾನರೇ ಇರ್ತೈತಿ. ಹಿಂಗೆ ಕೆಲವೊಂದಿಷ್ಟು ಜನ ಭಯ ಭಕ್ತಿ ಆಧ್ಯಾತ್ಮ ಅಂಥೇಳಿ ನಡ್ಕೊಂತಾರೆ. ಈ ನಮ್ಮ ಎಲ್ಲ ಡಿಪೋನೆಲ್ಲ ರಕ್ಷಣೆ ಮಾಡಲಿ ದೇವರು ಅಂಥೇಳಿ ಕೆಲವೊಂದಿಷ್ಟು ಕಡೆ ನಾನು ನೋಡೀನಿ, ಅದಾವು ಈಗಲೂ ಕೂಡ ಭಾಳಷ್ಟು ಕಡೆ ಅದಾವು. ಹಂಗೆ ಇಲ್ಲಿ ಜನ ಮೊದಲು ಬ್ಯಾಡ್ರಿ ಇದೆಲ್ಲ ಡಿಪೋದಾಗ ಸರಿ ಆಗೋದಿಲ್ಲ ಅಂಥೇಳಿ ಹಿಂಗೆ ಅಂದರೂ ಕೂಡ ಇನ್ನು ಬಸ್ಸ ಕೆಟ್ಟ ನಿಲ್ಲಕತ್ತಾವ, ಇನ್ನು ನಿರ್ವಹಣೆ ಇಲ್ಲ, ಇದು ಒಂದು ಪ್ರಯತ್ನ ಮಾಡಿ ನೋಡೋಣ ಅಂಥೇಳಿ ಅಲ್ಲಿ ಅಧಿಕಾರಿಗಳು ಒಂದು ನಾಗಲಿಂಗ ಮಹಾಸ್ವಾಮಿಗಳ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇದನ್ನ ಮಾಡಕತ್ರು, ಪೂಜೆಯನ್ನು ಮಾಡಕತ್ರು. ಎಲ್ಲ ಪೂಜೆ ಮಾಡಕತ್ರು. ಅವರಿಗೆ ನಾಗಲಿಂಗ ಸ್ವಾಮಿಗಳದ್ದು ಏನಪ್ಪ ಅಂತಂದ್ರೆ 2-3 ಟೈಮ್ ಆರತಿ ಅದು ಇದು ಎಲ್ಲ ಮಾಡಿ ದೇವರದ ನಾಮಸ್ಮರಣೆಯನ್ನು ಮಾಡಿ, ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಬಸ್ಗಳು ಏನು ಹೊರಡ್ಲಿಕ್ಕಿತ್ತು ಮುಂದೆ ಎಲ್ಲ ಸಮಸ್ಯೆಗಳ ಬಗೆಹರಿತು. ಭಾಳ ಏನಪ್ಪಾ ಅಂತಂದ್ರೆ ಬಸ್ಸುಗಳು ಎಲ್ಲ ಸುಲಲಿತವಾಗಿ ಸಂಚಾರ ಕತ್ತು, ಯಾವ ಬಸ್ಸುಗಳು ಮಧ್ಯದಲ್ಲಿ ನಿಲ್ಲಿಲ್ಲ. ಇನ್ನೂ ಆದರೂ ರೋಣದ ಬಸ್ ಸ್ಟ್ಯಾಂಡ್ದೊಳಗೆ ಅದೊಂದು ನಾಗಲಿಂಗ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದ ಅದ. ಈಗಂತೂ ನಾನು ಆ ಭಾಗಕ್ಕೆ ಹೋಗಿಲ್ಲ. ಬಸ್ ಸ್ಟ್ಯಾಂಡ್ದೊಳಗೆ ಐತೋ ಇಲ್ಲೋ ಅದನ್ನ ಯಾರು ನೋಡಿದವರು ಅದನ್ನ ನೀವು ಹೇಳಬೇಕು ನಮಗೆ. ನಾನು ಆ ಭಾಗಕ್ಕೆ ಈಗ ಹೋಗಿಲ್ಲ. ಇದೆಲ್ಲ ನಮಗೆ ವಿಚಿತ್ರ ಅನಿಸ್ಬೋದು. ಈಗಿನ 21ನೇ ಶತಮಾನದೊಳಗದೀವು ನಾವು, ಎಲ್ಲ ತಂತ್ರಜ್ಞಾನವನ್ನ ಕಲ್ತ್ಕೊಂಡಿವು, ಎಲ್ಲವೂ ನಮಗೆ ಗೊತ್ತಾಗ್ತೈತಿ, ಸೈನ್ಸ್ ಬಹಳ ಮುಂದುವರೆದೈತಿ ಅಂತೇಳಿ ನಾವು ಏನೋ ಮಾತಾಡಿದ್ರು ಕೂಡ ಯಾವಾಗ ವಿಜ್ಞಾನ ನಿಲ್ಲತೈತಿ ಆವಾಗನ ಅಧ್ಯಾತ್ಮ ಶುರು ಆಕೈತಿ. ಎಲ್ಲಿಗೆ ವಿಜ್ಞಾನದಿಂದನೂ ಏನೂ ಮಾಡಕ್ ಸಾಧ್ಯ ಆಗುದಿಲ್ಲ ಅಂಥೇಳಿ ಕೈ ಚೆಲ್ಲಿ ಅದಕ್ಕೆ ಕುಂಡ್ತೈತೋ ಆವಾಗ ಆಟ ಶುರು ಆಗೋದು ಎದ್ರದ್ದು ಅಂದ್ರೆ ಅಧ್ಯಾತ್ಮದ್ದು. ಅಂತಹ ಶಕ್ತಿ ಆಧ್ಯಾತ್ಮಕ್ಕೆ ಐತಿ. ಯಾರ ತಿಳ್ಕೊಂಡಾರ ಅವ್ರಿಗೆ ಐತಿ, ಇಲ್ಲ ಅಂದವ್ರಿಗೆ ಇಲ್ಲ. ಏನು ಮಾಡ್ಲಿಕ್ಕೆ ಆಗ್ತೈತಿ? ಅವರವರ ಭಕ್ತಿ, ಅವರವರ ಶಕ್ತಿ, ಅವರವರ ವಿಚಾರಧಾರೆಗಳು ಅದು ಅವರು ಬಿಟ್ಟು ಕೊಟ್ಟಿದ್ದ ವಿಷಯ. ಹಿಂಗೆ ರೋಣದೊಳಗು ನಾಗಲಿಂಗ ಯತಿಶ್ರೇಷ್ಠರು ಹಲವಾರು ಲೀಲೆಗಳನ್ನು ಮಾಡ್ತಾರೆ. ಎಷ್ಟೋ ದಿವಸ ಅಲ್ಲಿದ್ದು ಎಲ್ಲ ಭಕ್ತರನ್ನು ಉದ್ದೇಶಿಸಿ ಕೆಲವೊಂದು ಪ್ರವಚನಗಳನ್ನು, ತತ್ವಗಳನ್ನು ಬೋಧಿಸಿದ್ದೂ ಉಂಟು. ಇಂತಹ ಯತಿಶ್ರೇಷ್ಠ ರೋಣದೊಳಗೆ ಹಿಂಗೆಲ್ಲ ಮಾಡಿದಾರತಂದ್ರೆ ಆಗಿನ ಸಂದರ್ಭದೊಳಗೆ ಅವ್ರನ್ನೆಲ್ಲ ನೋಡಿದವರು, ಆ ಭಾಗದೊಳಗೆ ಬದುಕಂಥವ್ರು ಎಷ್ಟು ಪುಣ್ಯವಂತರು ಈ ರೋಣದ ಜನ. ಯತಿಶ್ರೇಷ್ಠ ಬಂದು ನಿಮ್ಮ ಊರಾಗೆಲ್ಲ ಹಿಂಗೆ ಮಾಡಿ ಹೋಗ್ಯಾನ. ಆ ಅಡ್ಡಾಡಿದ ಆ ಮಣ್ಣಿನ, ಆ ಯತಿಶ್ರೇಷ್ಠ ಇಟ್ಟಂತಹ ಮಣ್ಣಿನ ಮ್ಯಾಗ ನೀವು ಕೂಡ ಅದೇ ನೆಲದ ಮ್ಯಾಗ ಅಡ್ಡಾಡ್ಲತ್ತೀರಂದ್ರೆ ನೀವೆಂಥ ಪುಣ್ಯವಂತರು ರೋಣದ ಜನ. ಇಂತಹ ಯತಿಶ್ರೇಷ್ಠನ ಲೀಲೆ ಇನ್ನೂ ಬಹಳಷ್ಟು ಅದಾವ. ಆ ಯತಿಶ್ರೇಷ್ಠನ ಲೀಲೆಗಳನ್ನೆಲ್ಲ ನೀವು ಸಂಪೂರ್ಣವಾಗಿ ಆಲಿಸ್ರಿ. ಯಾಕಂದ್ರೆ ಇವೆಲ್ಲ ಗೊತ್ತಾಗಬೇಕು. ನಾವೆಲ್ಲ ಓದಿದ್ದೀವಿ, ನಾವೆಲ್ಲ ಹೇಳಿಕತ್ತೀವಿ, ನೀವೆಲ್ಲ ಕೇಳ್ರಿ. ಇದನ್ನ ಮುಂದಿನ ದಿನಗಳದೊಳಗೆ ನಾವು ಅದನ್ನು ಮುಂದಿನ ಪೀಳಿಗೆಗೆ ಹೇಳಲಿಲ್ಲ ಅಂತಂದ್ರೆ ಯಾರಿಗೂ ಆಧ್ಯಾತ್ಮದ ಒಲವು ಬರುವುದಿಲ್ಲ. ಅದಕ್ಕೆ ಆಧ್ಯಾತ್ಮ ಇಲ್ಲಂದ್ರೆ ಜೀವನದೊಳಗೆ ಏನೇನೂ ಇಲ್ಲ. ನಾವೆಷ್ಟ ಏನೋ ಮಾಡಿದ್ರು ಆ ದೇವರ ಆಶೀರ್ವಾದ ಒಂದು ಹಿಂದೆ ನಮ್ಮ ಬೆನ್ನ ಮ್ಯಾಗ ಒಂದು ಇರಬೇಕದು. ಗುರುವಿನ ಅಭಯಹಸ್ತ ಒಂದು ನಮ್ಮ ಬೆನ್ನ ಮ್ಯಾಗ ಯಾವಾಗಲೂ ಇರಬೇಕು. ಅಂತಹ ಗುರುವಿನ ಆಶೀರ್ವಾದ ನಿಮ್ಮ ಮ್ಯಾಗ ಸದಾ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತ, ಸರ್ವೇ ಜನ ಸುಖಿನೋ ಭವಂತು,
ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.